ಈ ಪೇಪರ್ ಯಾರು ಕೊಟ್ಟರು? ಎಚ್ಚರಿಕೆರೆ ಹುಷಾರ್. ಸೊ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಯೂನಿಕ್ ಐಡಿ ಕೊಡ್ತಾ ಇದ್ದಾರೆ, ಫಾರ್ಮ್ಗಳು ಕೊಡ್ತಾ ಇದ್ದಾರೆ, ನಕ್ಷತ್ರದಲ್ಲಿ ಏನು ನಡೀತಾ ಇದೆ ಹಾಗಾದ್ರೆ? ಇದು ತಗೊಂಡು ಬಂದು BLO ಮನೆಗೆ ಕೊಟ್ಟ ಮೇಲೆ ಈ ಪೇಪರನ್ನು ನಮಗೆ ಯಾರು ಕೊಟ್ಟಿದ್ದು? ಓಕೆ, ನಾವು ಹಾಕೋದು ಬೂತ್ ಇಲ್ಲಿದೆ, ಬಟ್ ಈ ನಂಬರನ್ನು ಕೊಡೋನು ಯಾರು? ಈ ಫಾರ್ಮ್ ಐಡಿ ಕಾರ್ಡ್ ನಿಮ್ಮ ಹತ್ರ ಇಲ್ಲ, ಈ ಫಾರ್ಮ್ ಐಡಿ ಕಾರ್ಡ್ ನಿಮ್ಮ ಹತ್ರ ಇದೆ, ಯೂನಿಕ್ ಐಡಿ ಇಲ್ಲೊಂದಿದೆ ಅಲ್ಲೊಂದಿದೆ. ಈ ಮೀಡಿಯಾ ಬಂದ್ರೇನೆ ಒಳ್ಳೇದು. ಯಾಕಂದ್ರೆ ಈ ತರ ಎಷ್ಟು ಜನಕ್ಕೆ ಆಗ್ತಾ ಇದೆ. ಕರೆಕ್ಟ್. ಗೊತ್ತಿಲ್ಲದೆ ಇರೋರು ಎಷ್ಟು ಜನ ಇವಾಗ ವೋಟ್ ಕಟ್ಕೋಬಹುದು ಅಂತ ನನಗೆ ಭಯ ಬಂತು ಅಷ್ಟೇ. ಇವರ ಹೆಸರಿನಲ್ಲಿ ಎರಡೆರಡು ಫಾರ್ಮ್ಗಳು ಕೊಡ್ತಾ ಇದ್ರೆ, ಎಪಿಕ್ ನಂಬರ್ ಬೇರೆ, ಬೂತ್ ನಂಬರ್ ಬೇರೆ, ಮಗಳ ಫೋಟೋ ಇದು ಬೇರೆ. ಸೇಮ್ ಮಗಳದ್ದು ಫೋಟೋ ಇನ್ನೊಂದು ಡೂಪ್ಲಿಕೇಟ್ ಮಾಡಿದ್ದಾರೆ ಅಲ್ಲಿ, ಅದು ಕೂಡ ಮಗಳ ಫೋಟೋನ ಇವರು ಅದನ್ನು ಕೂಡ ಕಂಡುಹಿಡಿದ್ದಾರೆ. ಹಾಗಾದ್ರೆ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ? ಒಬ್ಬ ವ್ಯಕ್ತಿನೇ ಎರಡೆರಡು ಬೂತ್ಗಳಲ್ಲಿ ವೋಟ್ ಹಾಕ್ತಾ ಇದ್ದಾನ, ವೋಟ್ ಹಾಕಿಸ್ತಿದ್ದಾರ. ಇದ್ರ ಹಿಂದೆ ಇರುವಂಥ ಆಫೀಸರ್ಗಳು BLO ಯಾರು, BLO2 ಯಾರು, BLA1 ಯಾರು, ನಮ್ಗೆ ಅದು ಗೊತ್ತಾಗ್ತಿಲ್ಲಪ್ಪ. ಈಗ ಒಬ್ರು ಮುಸ್ಲಿಂ ಬಾಂಧವರು ಒಬ್ರು ಇದ್ದಾರೆ, ಅವ್ರು ಕೇಳ್ತೀವಿ, ಯಾಕೆಂದ್ರೆ ಅವ್ರಿಗೆ ಆಗಿರುವಂಥ ಒಂದು ಅನ್ಯಾಯ ಇದು. ಸೊ ನನಗೆ ಎರಡು ಕಡೆ ಬೂತಲ್ಲಿ ನನ್ನ ಹೆಸರು ಹೆಂಗೆ ಬಂತು ಅಂತ ಈಗ ಆಶ್ಚರ್ಯ, ಗಾಬರಿ ಬಿದ್ದುಬಿಟ್ಟಿದ್ದಾರೆ. ಸರ್ ಏನಾಯ್ತು ಸರ್? ಅಲ್ಲಿ ಏನಿದೆ ಅಂದರೆ, ನಮ್ಮ ಸ್ನೇಹಿತರು ಇವರು, ಫ್ರೆಂಡ್ ಇವರು ಮಗಳದು ಫ್ಯಾಮಿಲಿ ಮೆಂಬರ್ಸು ಎಲ್ಲ ಫಿಲ್ ಮಾಡೋರೆ. ಇವಾಗ ಆಶ್ಚರ್ಯ ಬರ್ತಾಯಿದೆ, ಇವಾಗ ಎಲ್ಲ ನೋಡಾದ್ಮೇಲೆ ಫ್ಯಾಮಿಲಿ ಮೆಂಬರ್ಸೇ ಏನೋ ಉಲ್ಟಾ ಸೀದಾ ಆಗಿರ್ಬೋದು ಅಂತ ಇದೆ. ಬಟ್ ಇವಾಗ ನಮಗೆ ಇವ್ರ ಮಗಳ ಬಗ್ಗೆ ನಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇವ್ರ ಮಗಳ ಬಗ್ಗೆ ಎಲ್ಲ ಫಿಲ್ ಮಾಡಿ ಕೊಟ್ಟಿದ್ದೀವಿ. ಕೊಟ್ಟಾದ್ಮೇಲೆ ಏನಾಗ್ತದೆ, ಆಯ್ತಪ್ಪ ನಮ್ಮ ಮನೆಯವ್ರದ್ದು ಎಲ್ಲ ಆಯಿತು ಅಂತ ಹೇಳಿಬಿಟ್ಟು ನಾವು ಆರಾಮಾಗಿರ್ತೀವಿ. ನಾವು ಇಲ್ಲಿ ಈ ವೋಟರ್ ಈ ಐಡಿನೂ ನೋಡಲಿಲ್ಲ, ಆವಾಗ ಈ ಬೂತ್ ನಂಬರು ನೋಡಲಿಲ್ಲ. ಫಾರಮ್ ಸಿಕ್ಕಿದ್ದು ಸಾಕು, ಕಷ್ಟದಲ್ಲಿ ಸಿಕ್ಬಿಡ್ತು, ಏನೋ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ಬಿಟ್ಟು ಸುಮ್ಗಿದ್ದು ನಾವು ನಮ್ಮ ಜಾಗದಲ್ಲಿ ನಾವು ಸುಮ್ಗಿದ್ದು. ಏಕಾಏಕಿ ಇವಾಗ ಇದೆಲ್ಲ BOಗೆ ತಗೊಂಡೋಗಿ ಸಬ್ಮಿಟ್ ಮಾಡಾದ್ಮೇಲೆ ನೆನ್ನೆ ಭಾನುವಾರ ಇಲ್ಲ, ಶನಿವಾರ ವಾಪಸ್ 2 ಫಾರ್ಮ್ ಬರ್ತದೆ, ಮತ್ತೆ 2 ಫಾರ್ಮ್ ಬರ್ತದೆ. ಅದೇ ಸರ್, ಫಿಲಪ್ ಮಾಡಿಲ್ಲ ಅಂತ ವಾಪಸ್ ಬಂದಿದ್ದ ಅದು. ಹಂಗೆ ಹೇಳಿಬಿಟ್ಟು ಅವರು ಕೊಟ್ಟಿದ್ದು. ಬಟ್ ಆಲ್ರೆಡಿ ನಾವು ಯಾರಿಗೆ ಕೊಟ್ಟಿದ್ದು ಇದು ಒಂದು ಗ್ರೂಪ್, ಇಲ್ಲಿ ಮಿಸ್ಸಿಂಗ್ ಲಿಂಕು, ಇದು ಒಂದು ಗ್ರೂಪ್ ಬಂದು ಸಬ್ಮಿಟ್ ಮಾಡಿಸ್ಕೊಂಡು ಹೋಗಿದ್ದು. ಇವಾಗ BLO ಕಡೆಯಿಂದ ಬಂದು ಇವ್ರು ಕೊಟ್ಬಿಟ್ಟು ಹೋಗವ್ರೆ. ಅಲ್ಲಿರೋದು ಪಾಯಿಂಟು, ಈ ಪೇಪರ್ ಯಾರು ಕೊಟ್ಟರು, ಇಂಥವ್ರು ಯಾರು ಅಂತ ಆವಾಗ ನಾವು ಐಡೆಂಟಿಫೈ ಮಾಡಿದ್ರು. ಇದು ತಗೊಂಡು ಬಂದು BLO ಮನೆಗೆ ಕೊಟ್ಟ ಮೇಲೆ ಈ ಪೇಪರನ್ನು ನಮಗೆ ಯಾರು ಕೊಟ್ಟಿದ್ದು ನಮಗೆ ಕಂಡು ಹಿಡಿತು, ಯಾರು ತಗೊಂಡು ಬಂದು ಮನೆ ಹತ್ರ ಕೊಟ್ಟರು ಅಂತ. ಅವ್ರಿಗೂ ಇವಾಗ ನಾವು ಹೇಳಲಿಲ್ಲ, ಬಟ್ ವೆರಿಫೈ ಮಾಡಿದ್ದೀವಿ ನಾವು ಪಾಯಿಂಟ್ ಟು ಪಾಯಿಂಟು ಏನು ಡಿಫ್ರೆನ್ಸ್ ಇದೆ ಅಂತ. ID ಕಾರ್ಡು ಬೇರೆ ಇದೆ, ಇಲ್ಲಿ ನಮ್ಮ ಸ್ವಂತ ID ಕಾರ್ಡ್ ಇದೆ. ಇವಾಗ ಇರೋದು ID ಕಾರ್ಡ್ ಇದು. ಈ ID ಕಾರ್ಡ್ಗೆ ಈ ನಂಬರ್ ಏನಿದೆ ಅಲ್ಲಿದೆ, ಇಲ್ಲಿ ಓಕೆ. ನಾವು ಹಾಕೋದು ಬೂತ್ ಇಲ್ಲಿದೆ, ಬಟ್ ಈ ನಂಬರನ್ನು ಕೊಡೋನು ಯಾರು? ಈ ಯಾರು ಇಂಥವ್ರಿಗೆ ಯಾರು ಇಲ್ಲಿ ವಾಟ್ ಟು ಸೇ ದಟ್ ಏನು ಸಪೋರ್ಟ್ ಮಾಡ್ತಿರೋದು ಯಾರು ಸಪೋರ್ಟ್ ಮಾಡ್ತಿರೋದು ಯಾರು? ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು? ಎರಡೆರಡು ಬೂತ್ ನಲ್ಲಿ ಹೆಸರು ಹೆಂಗ್ ಬಂತು? 2 ಬೂತ್ ಇಲ್ಲ, ಸಪರೇಟ್ 2 ಬೂತ್ ಇದೆ. ಈ ಬೂತ್ ನಡೆಸೋರು ಯಾರು ಮ್ಯಾನೇಜ್ ಮಾಡ್ತಾ ಇರೋದು? ಇದು ಕಂಡು ಹಿಡಿಬೇಕು. ನಮ್ಮ DC ಸಾಹೇಬರಿಗೆ ಇವಾಗ ನಾನು ಅದೇ ಪ್ರಶ್ನೆ ಮಾಡೋದು ಸರ್. ಓಕೆ, ಲಕ್ಷ್ಮೀಕಾಂತ್ ರೆಡ್ಡಿ ಅವರು. ಎಸ್, ಅಲ್ಹಮ್ದುಲಿಲ್ಲಾಹ್, ಗಮನ ಹರಿಸಿ. ಎಸ್, ಬಿಕಾಸ್ ನಾವು ಇವಾಗ ಡೀಟೇಲ್ ಆಗಿ ನೋಡಿದ್ದೀವಿ. ನಮ್ಮ ID ಕಾರ್ಡ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ, ಇದು ಮ್ಯಾಚ್ ಆಗ್ತಾ ಇದೆ. ಸೊ ವಾಪಸ್ ನಾವು ಇವಾಗ BOಗೆ ಕೇಳಿದ್ದೀವಿ, ಆಮೇಲೆ ನೆಟ್ನಲ್ಲಿನೂ ನೋಡಿದ್ದೀವಿ. ನೆಟ್ನಲ್ಲಿ ಇದು BOಗೆ ನಾವು ತೋರ್ಸಾದ್ಮೇಲೆ BO ಅವ್ರ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅದೇ ಹುಡುಗರು ಹೇಳ್ತಾರೆ, BO ಅವ್ರ ಹತ್ರ ಇದೆ, ಸಬ್ಮಿಟ್ ಮಾಡಿದ್ದೀವಿ ಅಂತ. ಸೊ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಇದ್ದೀವಿ. ಆಮೇಲೆ ಇನ್ನೊಂದ್ಸಲಿ ಬೇರೆ ಇದರಿಂದ ಹೋಗಿ ನೋಡಿದ್ರೆ ಈ ದಾಖಲೆ ಇನ್ನು ನಾವು ಸಬ್ಮಿಟ್ ಮಾಡಿ ಇನ್ನು ನಾವು ಕೊಳ್ಳೇ ಇಲ್ಲ, ಆಲ್ರೆಡಿ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದ್ದೆ. ಸುಭಾಷ್, ಇದು ಅತಿ ದೊಡ್ಡ ಸ್ಕ್ಯಾಮ್ ಬಿಡಿ, ಏನೋ ನಡೀತಾ ಇದೆ ಹೇಳಿ ನೀವೇ. ಅಲ್ಲಿ ನೋಡಿದ್ರೆ ಒಂದು ಪ್ರಚಾರ ನಡೀತಾ ಇದೆ, ನಿಮಗೆ ದೇಶದಿಂದ ಆಚೆ ಕಳಿಸ್ಬಿಡ್ತಾರೆ, ನಿಮ್ಮ ಹೆಸರು ತಗೊಂಡ್ಬಿಡ್ತಾರೆ, ನಿಮ್ಮ ಅನಾಥ ಮಾಡಿಬಿಡ್ತಾರೆ, ನಿಮಗೆ ಏನೇನೋ ಮಾಡಿಬಿಡ್ತಾರೆ ಅಂತ. ನಮ್ಮ ಬಡವ್ರ ಜನಕ್ಕೆ ಪಾಪ ಅವರು ಅನ್ಎಜುಕೇಟೆಡು, ಅವ್ರಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು, ಎದರ್ಕೊಂಡು ಬದುಕ್ತಾವ್ರೆ. ಇಲ್ಲಿ ನೋಡಿದ್ರೆ ಯಾರ್ಯಾರೋ ಬಂದು ಏನೇನೋ ಮಾಡಿ ಎಲ್ಲ ಹ್ಯಾಮರಿಂಗೇ ಮಾಡ್ತಿರೋದು. ನಮ್ಮ ಕಮ್ಯುನಿಟಿಗೆ ಸಿಕ್ಕಾಪಟ್ಟ ಹ್ಯಾಮರಿಂಗು. ಯಾರು ಬಂದು ಉತ್ತರ ಕೊಡೋರು ಯಾರು? ಉತ್ತರ ಕೊಡ್ಸೋಣ ಸರ್, ಖಂಡಿತವಾಗ್ಲೂ ಹೇಳಿ. ಈಗ ನೋಡಿ, ಈ SIR ನಲ್ಲಿ ಇವಾಗ ಮಾಡಿಬಿಟ್ರೆ ಇವ್ರ ಮನೆಯಲ್ಲಿ 3 ದಿವಸದಿಂದ ನಿದ್ದೆ ಮಾಡ್ತಾ ಇಲ್ಲ.
ನಮ್ಮ ಮಗಳದ್ದು ಹೆಸರು ಏನು ಮಾಡಿಬಿಟ್ರು, ಆಮೇಲೆ ನಮ್ಮ ಸ್ವಂತ ಇವ್ರ ಹೆಂಡ್ತಿದು ಇನ್ನು ಇವ್ನ ಮಗಳದಿದೆ ಏನು ಮಾಡೋರೆ ಏನಿಲ್ಲ ಅಂತ ಕಣ್ಣು ಹಿಡಿಯೋಕ್ಕೆ ಯಾವ ರೀತಿಯಿಂದ ಕಣ್ಣು ಹಿಡಿಬೇಕು ಹೇಳಿ. ಎಸ್ ಕೊಡಿ ಸರ್ ಇಲ್ಲಿ.